ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಗೆಲುವು. ಸಿದ್ದು ಬಣದ ಅನೇಕ ಆಪ್ತರಿಗೆ ಇದೀಗ ಸಚಿವ ಸಂಪುಟದಲ್ಲಿ ಸ್ಥಾನ. ಡಿ.ಸಿ.ಎಂ ಆಗಿ ಅಚ್ಚರಿ ಎಂಬಂತೆ ಪರಮೇಶ್ವರ್ ಆಯ್ಕೆ. ವಿರೋಧಿಗಳನ್ನೂ ಕೂಡ ಆಹ್ವಾನ ಮಾಡಿದಂಥ ಡಿ.ಕೆ. ಶಿವಕುಮಾರ್. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು 4:05 ಒಂದು ಅದ್ಧೂರಿಯಾದ ಸಮಾರಂಭದಲ್ಲಿ ಲೋಕಭವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ 24ನೇ ಸಿ.ಎಂ ಆಗಿ ತನ್ನ ಬಹುದಿನದ ಕನಸನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗ ಯಾವೆಲ್ಲ ಬೆಳವಣಿಗೆ ಆಯಿತು, ಜೊತೆಗೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಎರಡು ಹೋಳಾಗತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಒಟ್ಟೊಟ್ಟಿಗೆ ಇದೀಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಆಡಿ ಒಂದು ಅತ್ಯಂತ ದೊಡ್ಡ ಗೆಲುವನ್ನು ಪಡ್ಕೊಂಡಿದ್ದಾರೆ. ಒಂದನೇದಾಗಿ ಅವರು CWC ಕಮಿಟಿಯಲ್ಲಿ ಮೆಂಬರ್ಶಿಪ್ ಸಿಕ್ಕಿದೆ. ಜೊತೆಗೆ ಎರಡನೇದಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂಥ 14 ಇನ್ಕ್ಲೂಡಿಂಗ್ ಶಿವಕುಮಾರ್ 14 ಜನರಲ್ಲಿ 13 ಜನ ಸರಿಸುಮಾರು ಸಿದ್ದು ಬಣದ ಆಪ್ತರೇ ಆಗಿದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ ಮತ್ತೊಬ್ಬ ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥ ಪರಮೇಶ್ವರ್ ಅವರು ಅಧಿಕೃತವಾಗಿ ಡಿ.ಸಿ.ಎಂ ಹುದ್ದೆಯನ್ನು ಅಲಂಕರಿಸುವಂಥ ಒಂದು ಮಾಹಿತಿ ಇದೀಗ ಸ್ವತಃ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಮತ್ತು ಅದನ್ನು ಬಹಿರಂಗ ಕೂಡ ಪಡಿಸಿದ್ದಾರೆ. ಅವರೊಟ್ಟಿಗೆ ಡಿ.ಕೆ. ಶಿವಕುಮಾರ್ ಸಿ.ಎಂ ಆದರೆ ಪರಮೇಶ್ವರ ಡಿ.ಸಿ.ಎಂ ಆಗ್ತಾರೆ. ಜೊತೆಗೆ ಅದರೊಟ್ಟಿಗೆ 12 MLAಗಳು ಅಂದರೆ ಸಿದ್ದು ಬಣದ 12 MLAಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅವರ ಒಂದೊಂದು ಹೆಸರಂದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಪರಮೇಶ್ವರ್ ಅವರು ಡಿ.ಸಿ.ಎಂ ಹುದ್ದೆಯನ್ನು ನಿಭಾಯಿಸ್ತಾರೆ. ಅವರೊಟ್ಟಿಗೆ ಮುನಿಯಪ್ಪ ಹಿರಿಯ ನಾಯಕರು, ಕಾಂಗ್ರೆಸ್ ಹೈಕಮಾಂಡ್ನ ಆಪ್ತರು, ಅವರು ಕೂಡ ಮಂತ್ರಿ ಆಗ್ತಾರೆ. ಜಾರ್ಜ್ ಹೈಕಮಾಂಡ್ನ ಆಪ್ತರು ಮತ್ತು ಗಾಂಧಿ ಕುಟುಂಬಕ್ಕೆ ಆಪ್ತರು, ಅವರು ಕೂಡ ಮಂತ್ರಿ ಆಗ್ತಾರೆ. MB ಪಾಟೀಲ್ ಕೈಗಾರಿಕಾ ಸಚಿವರು ಆಗಿದ್ದಂಥವ್ರು, ಅವರು ಕೂಡ ಮಂತ್ರಿ ಆಗ್ತಾರೆ. ರಾಮಲಿಂಗಾರೆಡ್ಡಿ ಕರ್ನಾಟಕ ಅಥವಾ ಬೆಂಗಳೂರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಹಾರ ಅಂತ ಹೇಳ್ಬೋದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ KPC ಅಧ್ಯಕ್ಷ ಕೊಡಲಾಗತ್ತೆ ಅನ್ನುವಂಥ ಮಾತಿತ್ತು. ಆದರೆ ಅವರಿಗೆ ಸಚಿವ ಸಂಪುಟದಲ್ಲೇ ಸ್ಥಾನ ಬೇಕಾಗಿರೋದರಿಂದ ಅವರಿಗೆ KPC ಅಧ್ಯಕ್ಷ ಸ್ಥಾನ ತಪ್ಪಿದೆ. ಜೊತೆಗೆ ಅವರು ಮಂತ್ರಿ ಆಗ್ತಾರೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾದಂಥವ್ರು ಮತ್ತು ರಾಹುಲ್ ಗಾಂಧಿ ಅವರಿಗೆ ತುಂಬ ಆಪ್ತರು ಮತ್ತು ಈ ಲೆಕ್ಕಾಚಾರದ ವಿಭಾಗದಲ್ಲಿ ಏನು ಮಾಡಬೇಕು ಏನು ಬೇಡ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಬಲ್ಲಂಥವ್ರು, ಕಾನೂನು ಪಂಡಿತರು. ಹೀಗಾಗಿ ವಿಧಾನಸಭೆಯಲ್ಲಿ ಅಂಥವ್ರು ಇರಬೇಕಾಗತ್ತೆ. ಸಚಿವರಾಗಿದ್ದರೆ ಅವರಿಗೆ ಒಂದು ಒಳ್ಳೆ ಲಾಭ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಅವರು ಕೂಡ ಇದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿ.ಸಿ.ಎಂ ಆಗ್ತಾರೆ ಅಥವಾ ಹೋಮ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಆದರೆ ಸದ್ಯದ ಮಟ್ಟಿಗೆ ಅವರು ಸಚಿವರಾಗ್ತಾರೆ, ಅದು ಗ್ಯಾರಂಟಿ ಆಗಿದೆ. ಜೊತೆಗೆ ಅವರ ಒಂದು ಲೀಸ್ಟ್ ಕೂಡ ಇದೀಗ ಲೋಕಭವನಕ್ಕೆ ಸಲ್ಲಿಕೆ ಆಗಿದೆ. ಇನ್ನು ಯುಟಿಕಾದ ಜಮೀರ್ ಅಹಮದ್ ಖಾನ್ ಅವರ ಮೂಲೆ ಗುಂಪಾದ ಕಾರಣಕ್ಕಾಗಿ, ಅವರ ಒಂದು ಆಡಿಯೋ ವೈರಲ್ ಆದ ಕಾರಣಕ್ಕಾಗಿ, ಪಕ್ಷದ್ರೋಹದ ಕಾರಣಕ್ಕೆ ಅವರನ್ನು ಮೂಲೆ ಗುಂಪು ಮಾಡಲಾಗಿದೆ. ಜೊತೆಗೆ ಅವರ ಜಾಗದಲ್ಲಿ ಇದೀಗ ಕರಾವಳಿ ಭಾಗದಿಂದ ಯುಟಿ ಖಾದರ್ ಅವರು ಮಂತ್ರಿಯಾಗಿ ಸ್ವಲ್ಪ ಪ್ರಮೋಷನ್ನ ಪಡ್ಕೋತಾರೆ. ಇನ್ನು ಈಶ್ವರ್ ಖಂಡ್ರೆ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಒಂದು ಒಳ್ಳೆಯ ಲೀಡರ್ ಕೂಡ, ಅವರ ಮಗ ಸಾಗರ್ ಖಂಡ್ರೆ ಕೂಡ MP ಆಗಿದ್ದಾರೆ. ಜೊತೆಗೆ ವೀರಶೈವ ಲಿಂಗಾಯತರಲ್ಲಿ ಒಬ್ಬ ದೊಡ್ಡ ನಾಯಕರು ಕೂಡ, ಅವರು ಇದೀಗ ಮಂತ್ರಿ ಆಗ್ತಾರೆ. ಅವರು ಅರಣ್ಯ ಸಚಿವರಾಗಿದ್ದರು. ಜೊತೆಗೆ ಅರಣ್ಯ ಒಂದು ವಿಭಾಗದಲ್ಲಿ ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಸ್ಟ್ರಿಕ್ಟ್ ಆಗಿ ಅದನ್ನು ನಿಭಾಯಿಸ್ತಾರೆ ಅನ್ನೋ ಹೆಗ್ಗಳಿಕೆ ಕೂಡ ಇತ್ತು. ಅವರು ಇದೀಗ ಮಂತ್ರಿ ಆಗ್ತಾಯಿದ್ದಾರೆ. ಅಚ್ಚರಿ ಎಂಬಂತೆ ಅಲ್ಲದಿದ್ದರೂ ಕೂಡ ಇದೊಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ ಕಾರಣಕ್ಕಾಗಿ MLC ಆಗಿದ್ದಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದೀಗ ಮಂತ್ರಿ ಸ್ಥಾನ ಸಿಗುವಂಥ ಅವಕಾಶ ಒದಗಿ ಬಂದಿದೆ. ಅವರು ಕೂಡ ಮಂತ್ರಿ ಆಗ್ತಾರೆ. ಇನ್ನು ಸಿದ್ದರಾಮಯ್ಯನವರೊಬ್ಬ ದತ್ತು ಪುತ್ರರಾದಂಥ ಬೈರತ್ ಸುರೇಶ್ ಅವರು ಹೇಗೆ ಜಮೀರ್ ಅಹಮದ್ ಖಾನ್ ಮತ್ತು ಬೈರತ್ ಸುರೇಶ್ ಅವರು ಸಿದ್ದರಾಮಯ್ಯನವರು ಒಂದು 2 ಕಣ್ಣು ಅಂತಲ್ಲಿ ಹಾಗಿದ್ರು. ಆದರೆ ಒಂದು ಕಣ್ಣಿಗೆ ಸ್ವಲ್ಪ ನೋವಾಗಿದೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಇನ್ನು ಮತ್ತೊಂದು ಕಣ್ಣು ಸಿದ್ದರಾಮಯ್ಯನವರ ಜೊತೆಗಿರುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿರುತ್ತೆ. ಅವರು ಕೂಡ ಮಂತ್ರಿ ಆಗ್ತಾರೆ. ಇನ್ನು ಹೈದರಾಬಾದ್ ಕರ್ನಾಟಕದಿಂದ ಸೇಡಂ MLA ಆಗಿರುವಂಥ ಶರಣು ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಲ್ಪ ಉನ್ನತಿಯನ್ನು ಸಾಧಿಸಿದಂಥವರು, ಅವರು ಕೂಡ ಮಹತ್ತರವಾದಂಥ ಕೆಲಸವನ್ನು ಮಾಡಿದ್ರು. ಅವರು ವೈದ್ಯಕೀಯ ಸಚಿವರಾಗಿದ್ದರು. ಈಗ ಕೂಡ ಅವರು ಮಂತ್ರಿಯಾಗಿ ಸಚಿವ ಸ್ಥಾನದಲ್ಲಿ ಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಇನ್ನು ಈ 13 ಜನ ಮಂತ್ರಿ ಆದರೆ ಅಥವಾ 12 ಜನ ಮಂತ್ರಿಯಾಗಿ, ಒಬ್ಬ ಡಿ.ಸಿ.ಎಂಗೆ ಒಬ್ಬ ಮುಖ್ಯಮಂತ್ರಿ ಆದರೆ ಸಚಿವ ಸಂಪುಟದಲ್ಲಿರುವಂಥ 34 ಈ ಕ್ಯಾಬಿನೆಟ್ ಇರುವಂಥ 34 ಹುದ್ದೆಗಳ ಪೈಕಿ 14 ಹುದ್ದೆ ಭರ್ತಿ ಆದರೆ ಮತ್ತೂ ಕೂಡ 20 ಹುದ್ದೆಗಳು ಖಾಲಿ ಇರುತ್ತೆ. ಅದನ್ನು ಜಿಲ್ಲಾವಾರು ನೋಡಿಕೊಂಡು ಮೈಸೂರು ಒಬ್ಬಕ್ಕಿಷ್ಟು, ಶಿವಮೊಗ್ಗಕ್ಕೊಂದು, ಉಡುಪಿಗೊಂದು, ಉತ್ತರಕ್ಕೊಂದು, ಬೆಳಗಾವಿಗೆ 2, ಹೀಗೆ ಜಿಲ್ಲಾವಾರು ಕೂಡ ಅದನ್ನು ಮಾಡ್ತಾರೆ. ಅದು 15-20 ದಿನಗಳ ನಂತರ ಮತ್ತೊಮ್ಮೆ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಒಂದು ಸಹಭಾಗಿತ್ವ ಮತ್ತು ಅವರ ಒಂದು ಸ್ನೇಹಮಯ ಎಲ್ಲಿದೆ ಅಂದರೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ. ಜ್ಯೋತಿಷಿಗಳಿಂದ ಹಿಡಿದು
ಮಠದ ಸ್ವಾಮೀಜಿಗಳಿಂದ ಹಿಡಿದು ವಿರೋಧ ಪಕ್ಷದ ನಾಯಕರನ್ನು ಹಿಡಿದು ಅದರಲ್ಲೂ ಮುಖ್ಯವಾಗಿ ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟಕ್ಕಷ್ಟೇ, ಯಾಕಂದರೆ ದೇವೇಗೌಡರ ವಿರುದ್ಧವೇ ಸ್ಪರ್ಧೆ ಮಾಡಿ ಸೋತಂಥವ್ರು ಮತ್ತು ಅವರ ವಿರುದ್ಧ ಈಗಲೂ ರಾಜಕೀಯವಾಗಿ ಒಂದು ಹಠವನ್ನು ಸಾಧಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಸ್ವತಃ ದೇವೇಗೌಡರ ಮನೆಗೆ ಹೋಗಿ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರೆ. ಗೊತ್ತಿಲ್ಲ ಬರ್ತಾರೋ ಇಲ್ಲ ಅಂತ, ಆದರೆ ಅದರ ಬಗ್ಗೆ ಏನು ಹೇಳಲಿಕ್ಕಾಗಲಾದರೆ ಅವರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮತ್ತು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ತ, ಪಕ್ಷವನ್ನು ಬಿಟ್ಟು ಅತ್ಯಾಪ್ತರಾದಂಥ ಯಡಿಯೂರಪ್ಪನವರಿಗೂ ಕೂಡ ಹೋಗಿ ಅವರ ಒಂದು ದೇವರ ಮನೆಗೆ ಹೋಗಿ ಕೈ ಮುಗಿದು ಯಡಿಯೂರಪ್ಪನವರು ಆಶೀರ್ವಾದ ಪಡ್ಕೊಂಡು ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಹಿಂದೆ ಕೂಡ ನಾವು ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ, ಯಡಿಯೂರಪ್ಪನವರು ಬರಬಹುದು ಅಂತ. ಆದರೆ ಹೈಕಮಾಂಡ್ ಏನು ಹೇಳುತ್ತೆ, BJP ಹೈಕಮಾಂಡ್ ಏನು ಸೂಚಿಸುತ್ತೆ ಎಲ್ಲವೂ ಕೂಡ ನೋಡಬೇಕು. ಕೇರಳದ ಮುಖ್ಯಮಂತ್ರಿಯ ಪದಗ್ರಹಣ ಸಮಾರಂಭಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿಯಾದಂಥ VD ಸತೀಶನ್ ಅವರು ಕೇರಳದ ರಾಜ್ಯ BJP ಅಧ್ಯಕ್ಷರಾದಂಥ ರಾಜೀವ್ ಚಂದ್ರಶೇಖರ್ ಅವರಿಗೆ ಕೂಡ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ಹಾಗಾಗಿ ಅವರ ಆಹ್ವಾನದ ಮೇರೆಗೆ ರಾಜೀವ್ ಚಂದ್ರಶೇಖರ್ ಕೂಡ ಆ ಒಂದು ಪದಗ್ರಹಣ ಸಮಾರಂಭಕ್ಕೆ ಹೋಗಿದ್ರು. ಹೀಗಾಗಿ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮಕ್ಕೆ BJP ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ ಅಲ್ಲಿದ್ದಾಗ ಇಲ್ಲೂ ಕೂಡ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಅದರ ನಂತರ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ, ಹೀಗೆ ರಾಜಕೀಯ ಏನೇ ಇದ್ರೂ ಕೂಡ ಅಥವಾ ಈ ಪಕ್ಷದ ಸಿದ್ಧಾಂತ ಏನಿದ್ರು ಕೂಡ ಸ್ನೇಹ ಅಂತ ಬಂದಾಗ ಅಥವಾ ಗೌರವ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಮೊದಲನೇದಾಗಿ ಅವರು ಜಾಸ್ತಿ ದೇವರನ್ನು ನಂಬುವಂಥ ಮನುಷ್ಯ, ಜಾಸ್ತಿ ದೊಡ್ಡವರಿಗೆ ಗೌರವ ಕೊಡುವಂಥ ಮನುಷ್ಯ. ರಾಜಕೀಯ ಅನುಕೂಲ ಅದು ಇದು ಬೇರೆ ಬೇರೆ ಇರುತ್ತೆ, ಆದರೆ ಸ್ನೇಹ ಅಂತ ಬಂದಾಗ ಈ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ನೋಡಿದಾಗ ಡಿ ಕೆ ಶಿವಕುಮಾರ್ ಇದೀಗ ರಾಜಕೀಯದ ಹೊರತಾಗಿ ರಾಜಕೀಯ ವಿರೋಧಿಗಳು ಕೂಡ ಆಹ್ವಾನ ಮಾಡಿ ಈ ಸಮಾರಂಭಕ್ಕೆ ಒಂದು ಕಳೆ ಕಟ್ಟುವಂತೆ ಮಾಡಿದ್ದಾರೆ. 4:05 ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಇರಬಹುದು, ಮಠಾಧೀಶರು, ಚಲನಚಿತ್ರ ನಟರು, ರಾಜಕೀಯ ವಿರೋಧಿಗಳು ಇವರೆಲ್ಲ ಇರ್ತಾರ. ಆ ಸಮಾರಂಭ ನೋಡ್ಲಿಕ್ಕೆ ಹೇಗಿರುತ್ತೆ, ಯಾವ ಒಂದು ಸೊಬಗಿನಿಂದ ಕೂಡಿರುತ್ತೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.